ನಮಸ್ಕಾರ ಸ್ನೇಹಿತರೆ, ಯಾರ್ಯಾರೆಲ್ಲ ಯುವ ನಿಧಿ ಹಣಕ್ಕಾಗಿ ಕಾಯ್ತಾ ಇದ್ರಲ್ಲ, ಸೊ ಅವರಿಗೆಲ್ಲ 3,000 ರೂಪಾಯಿ ಜಮಾ ಆಗಿದೆ ನಿನ್ನೆ ತಾನೇ. ಸೊ ನಮ್ಮ ಫ್ರೆಂಡ್ ಒಬ್ಬರಿಗೆ ನಿನ್ನೆ ಜಮಾ ಆಗಿತ್ತು, ಬೇಕಾದರೆ ಪ್ರೂಫ್ ನೋಡಿ. ಯುವರ್ ಅಕೌಂಟ್ ಆ್ಯಸ್ ಕ್ರೆಡಿಟೆಡ್ ಫಾರ್ Rs 3,000 ಅಂತ. ಸೊ ನೋಡ್ತಾ ಇರ್ಬೋದು, ಯುವ ನಿಧಿ ಹಣ ಬಂದುಬಿಟ್ಟು ನಿನ್ನೆ ಜಮಾ ಆಗಿದೆ 3,000 ರೂಪಾಯಿ. ಓಕೆ, ಸೊ ಇನ್ನೂ ಯಾರಿಗೆ ಬಂತು, ಹಣ ಯಾರಿಗೆ ಬಂತು ಮತ್ತು ಇನ್ನೂ ಯಾರಿಗೆ ಬಂದಿಲ್ಲ, ಬರೆದವ್ರು ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಫಸ್ಟು ನಿಮ್ಮದು ಸೆಲ್ಫ್ ಡಿಕ್ಲರೇಷನ್ನ ನೀವು ಮಾಡ್ಕೊಂಡಿರಬೇಕು. ಸೊ ಪ್ರತಿ ತಿಂಗಳು ಹಣ ಬರದೇ ಇರಲಿ, ಸೆಲ್ಫ್ ಡಿಕ್ಲರೇಷನ್ನ ಮಾಡ್ಕೊಂಡಿದ್ರೆ 100% ನಿಮಗೆ ಹಣ ಬಂದು ಜಮಾ ಆಗುತ್ತೆ. ಓಕೆನಾ. ಸೊ ಏನಾದರೂ ನೀವು ಈ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಹೋಗಿ ಸೆಲ್ಫ್ ಡಿಕ್ಲರೇಷನ್ನ ಮಾಡ್ಕೊಳ್ಳಿ. ಸೊ ಯಾವ ರೀತಿ ಸೆಲ್ಫ್ ಡಿಕ್ಲರೇಷನ್ ಮಾಡೋದು ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಕಾಮೆಂಟಲ್ಲಿ ಹೌ ಟು SD ಅಂತ ಕಾಮೆಂಟ್ ಮಾಡಿ. ಹೌ ಟು SD ಅಂತ ಅಂದರೆ ಸೆಲ್ಫ್ ಡಿಕ್ಲರೇಷನ್ ಅಂತ. ಸೊ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ನೋಡಿ, ಇವಾಗ ಯಾವ ತಿಂಗಳದ ಹಣ ಬಂದಿದೆಯಪ್ಪ ಅಂತಂದರೆ ಇದು ಒಬ್ಬೊಬ್ಬರದು ಯಾವ ತಿಂಗಳು ಗ್ಯಾಪ್ ಆಗಿರುತ್ತಲ್ಲ, ಸೊ ಆ ತಿಂಗಳದ್ದು ಮಾತ್ರ ಬಂದಿದೆ. ಅಂತಂದರೆ ಇದೇ ತಿಂಗಳದಂತ ಹೇಳೋಕ್ಕಾಗಲ್ಲ. ಸೊ ಒಬ್ಬೊಬ್ರದ್ದು ಜನವರಿದು ಪೆಂಡಿಂಗ್ ಇರುತ್ತೆ, ಆ ಹಣ ಬಂದು ಜಮಾ ಆಗಿರುತ್ತೆ. ಇಲ್ಲಪ್ಪ ಏಪ್ರಿಲ್ದು ಬಂದು ಜಮಾ ಆಗಿರುತ್ತೆ. ಸೊ ಯಾವುದೇ ಒಂದು ರೀತಿಯ ಹಣ ಇಲ್ಲಿ ಬಂದು ಜಮಾ ಆಗಿರುತ್ತೆ. ಓಕೆ, ಇದೇ ಇದೆ ಅಂತ ಹೇಳೋಕ್ಕೆ ಆಗಲ್ಲ, ಆಯಿತಾ. ಸೊ ಇನ್ನೂ ಕೆಲವೊಬ್ರದ್ದು ನಾನು ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ದೀನಿ ಆದರೂ ನನಗೆ ಹಣ ಬರ್ತಾಯಿಲ್ಲ ಅಂದವರು, ಸೊ ನೀವು DC ಆಫೀಸ್ಗೆ ಅಥವಾ ನಾಡ ಕಚೇರಿಗೆ ಹೋಗಿ ಭೇಟಿ ಆಗಬೇಕು. ಸೊ ಈ ಸಂಬಂಧಪಟ್ಟ ನಿಮ್ಗೇನೊಂದು ನೋಟಿಫಿಕೇಷನ್ ಬಂದಿದ್ದಲ್ಲ, ಇಮೇಲ್ಗೆ ಮೆಸೇಜ್ ಬಂದಿತ್ತು. ಸೊ ಬೆಳಗಾಂ ಡಿಸ್ಟಿಕ್ಗೆ ಹೋಗಿ, ಬೆಳಗಾಂದವರು ಬೆಳಗಾವಿಗೆ, ಮತ್ತು ಇನ್ನೂ ಕೆಲವು ಜನದ್ದು ಬೇರೆ ಬೇರೆ ಡಿಸ್ಟಿಕ್ ಇರುತ್ತೆ, ಆ ಡಿಸ್ಟಿಕ್ಗೆ ಹೋಗಿ ನೀವು ಅದನ್ನು ವೆರಿಫಿಕೇಷನ್ ಕಂಪ್ಲೀಟ್ ಮಾಡಬೇಕು. ಓಕೆನಾ. ಸೊ ಅದು ಕಂಪ್ಲೀಟ್ ಆಗಿಲ್ಲ ಅಂತಂದ್ರೂ ಒಬ್ಬೊಬ್ರಿಗೆ ಹಣ ಬರ್ತಾಯಿದೆ. ಸೊ ಅದು ಏನು ಡೌಟ್ ಇಲ್ಲ. ಸೊ ಅಂಥವ್ರು ಏನು ಮಾಡಬೇಡಿ. ಸೊ ಯಾರಿಗೆ ಬರ್ತಾಯಿಲ್ಲಲ್ಲ ಅವ್ರು ಮಾತ್ರ ಮಾಡಿ, ಆಯಿತಾ. ಓಕೆ, ಹಣ ಯಾರ್ಯಾರಿಗೆ ಬಂದಿದೆ ದಯವಿಟ್ಟು ಕಾಮೆಂಟ್ ಮಾಡಿ. ಬರದೇ ಇದ್ದವರು ಬಂದಿಲ್ಲ ಅಂತ ಹೇಳಿ ಕಾಮೆಂಟ್ ಮಾಡಿ, ಆಯಿತಾ. ನೆಕ್ಸ್ಟು ಇನ್ನೂ ಯಾವ ತಿಂಗಳ ಹಣ ಬರಬೇಕು. ಸೊ ಒಬ್ಬೊಬ್ಬರಿಗೆ ಈ ತಿಂಗಳ ಹಣ ಬಂದಿಲ್ಲ, ಇನ್ನು ಕೆಲವರಿಗೆ ಈ ತಿಂಗಳ ಹಣ ಎಂಟ್ರಿ ಬರೋಲ್ಲ. ಹೋದ ತಿಂಗಳು ಅಂತಂದರೆ ಜೂನ್ ತಿಂಗಳದ ಹಣ ಬಂದಿಲ್ಲ. ಸೊ ಅದು ಜೂನ್ ತಿಂಗಳದು ಕ್ರೆಡಿಟ್ ಆಗಿರ್ಬೋದು. ನಿನ್ನೆ ಯಾರಿಗೆ ಬಂದಿಲ್ಲಲ್ಲ, ಸೊ ಇವತ್ತು ಸಂಜೆವರೆಗೂ ಕೂಡ ಹಣ ಬರ್ಬೋದು. ವೇಟ್ ಮಾಡಿ, ಒಬ್ಬರಿಗೆ 2 ಕಂತಿನ ಹಣನೂ ಜಮಾ ಆಗುತ್ತೆ. ಸೊ ಅದನ್ನೇನೋ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ, ಆಯಿತಾ. ಸೊ ಒಟ್ಟಲ್ಲಿ ನಿಮ್ಮ ಹಣ ಅಂತೂ ಜಮಾ ಆಗ್ತಾಯಿದೆ. ಸೊ ದಯವಿಟ್ಟು ವೇಟ್ ಮಾಡಿ, ಹಣ ಜಮಾ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಜವಾದ ಮಾಹಿತಿ ಮತ್ತು 100% ಜೆನ್ಯೂನ್ ವಿಡಿಯೋನ ಮಾಡ್ತಾಯಿರ್ತೀನಿ. ಓಕೆ.